ಒಂದು 10 ಕೋಟಿ ರೂಪಾಯಿ ವಿಚಾರಕ್ಕೆ ಬಾಗಪ್ಪನ ಹೆಣ ಬಿದ್ದು ಹೋಯ್ತಾ? ಭೀಮಾ ತೀರದ ಕುಖ್ಯಾತ ಹಂತಕ ಬಾಗಪ್ಪ ಹರಿಜನ ಅವನನ್ನೇ ಮುಗಿಸಾಕ್ಬಿಟ್ರ 10 ಕೋಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಚಂದಪ್ಪ ಹರಿಜನ ಮತ್ತೊಬ್ಬ ಭೀಮಾ ತೀರದ ಇನ್ನೊಬ್ಬ ಹಂತಕ ಅಂತ ಕುಖ್ಯಾತಿ, ಬಾಗಪ್ಪ ಹರಿಜನ ಇನ್ನೊಬ್ಬ ಆರೋಪಿ. ಬಾಗಪ್ಪ ಕೂಡ ಆರೋಪಿನೇ, ಅನೇಕ ಪ್ರಕರಣಗಳಲ್ಲಿ ಬಾಗಪ್ಪ ಬೇಕಾಗಿದ್ದಂಥ ವ್ಯಕ್ತಿ. ಆದರೆ ಬಾಗಪ್ಪನನ್ನೇ ಮುಗಿಸ್ಬಿಟ್ಟಿದ್ರು. ಯಾರ್ಯಾರು ಮುಗಿಸಿದ್ರು ಅಂತ ಆರೋಪ ಹೊತ್ಕೊಂಡಿದ್ರು ಅಂತಹ 4 ಇದೀಗ ಅಲ್ಲಿ ಅರೆಸ್ಟ್ ಮಾಡಲಾಗಿದೆ. 4 ಜನರನ್ನು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. A1 ಆರೋಪಿನೇ ಪ್ರಕಾಶ್ ಅಲಿಯಾಸ್ ಪಿಂಟ್ಯ. ಈ ಪ್ರಕಾಶ್ ಅಲಿಯಾಸ್ ಪಿಂಟ್ಯ ಇನ್ಯಾರೂ ಅಲ್ಲ, ಇವನು ರವಿ ಅಗರ್ಕೇಡನ ತಮ್ಮ ಸಹೋದರ. ಅವನ ಅಣ್ಣನನ್ನು ಕೊಂದುಬಿಟ್ಟಿದ್ರು ಅನ್ನೋ ಒಂದು ಜಿದ್ದಿಗೆ, ಒಂದು ಹತಾಶೆಗೆ, ಒಂದು ಸಿಟ್ಟಿಗೆ, ಒಂದು ಸೇಡ್ಗೆ ಇವನಿಂಥ ಒಂದು ತಂಡವನ್ನು ಕಟ್ಟಿಕೊಂಡು ಯಾರು ಮ್ಯಾಕ್ಸಿಮಮ್ ಅಂದರೆ ಇದರಲ್ಲಿ 27 ವರ್ಷದವನೇ ಹೈಯೆಸ್ಟು, ಅವನೇ ಜಾಸ್ತಿ ವಯಸ್ಸಾಗಿರೋನು. ಇನ್ನೆಲ್ಲರೂ 27ರ ಒಳಗಿನವರೇ. ಇದರಲ್ಲಿ ಪೆಂಟಿ ಅಗರ್ಕೇಡ 25 ವರ್ಷ ಇವನಿಗೆ. A2 ರಾಹುಲ್ ತಳಕೇರಿ 20 ವರ್ಷ ಇವನಿಗೆ. ರಾಹುಲ್ ತಳಕೇರಿಗೆ ಬರೀ 20 ವರ್ಷ. A3 ಗದಿಗೆಪ್ಪ ಇವನೊಬ್ಬನಿಗೆ 27 ವರ್ಷ. ಇದರಲ್ಲಿ A4 ಸುದೀಪ್ ಕಾಂಬಳೆ ಇವನಿಗೆ 23 ವರ್ಷ. ಇಷ್ಟೂ ಜನರನ್ನು ಹೆಡೆಮುರಿ ಕಟ್ಟಿದ್ದಾರೆ. ನೀನು ನನಗೇನೇನು ಆಸ್ತಿ ಬರಬೇಕೋ ನನ್ನ ಹೆಸರಲ್ಲಿ ನೀವು ವಸೂಲಿ ಮಾಡ್ಕೊಂಡು ಆಸ್ತಿ ಮಾಡ್ಕೊಂಡಿದ್ದೀರಲ್ಲ, ಮನೆ ಕಾರು ಬಂಗ್ಲೆ ಎಲ್ಲ ಮಾಡ್ಕೊಂಡಿದ್ದೀರಲ್ಲ ನೀವು, ಇದು ನನಗೆ ಕೊಟ್ಟರೆ ಸರಿ, ನನ್ನ ಹೆಸರಿಗೆ ಬರೆದ್ರೆ ಸರಿ, ಇಲ್ಲದೇ ಇದ್ದರೆ 10 ಕೋಟಿ ರೂಪಾಯಿ ಆದರೂ ನೀವು ಕೊಡಬೇಕು ಅಂತ ಬಾಗಪ್ಪ ಇವರಿಗೆ ಹೇಳಿದ್ದಂತೆ. ಇಲ್ಲದೇ ಇದ್ದರೆ ನೀನು 10 ಕೋಟಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ರವಿ ಅಗರ್ಖೇಡನನ್ನು ಮುಗಿಸ್ಬಿಟ್ವಲ್ಲ ನಾವು, ಅದೇ ತರಹ ನಿನ್ನನ್ನು ಮುಗಿಸ್ಬಿಡ್ತೀವಿ ಅಂತ ಹೇಳಿ ಇವನು ಆವಾಜ್ ಹಾಕಿದ್ದ, ಧಮಕಿ ಹಾಕಿದ್ದ ಬಾಗಪ್ಪ. ಈ ಧಮಕಿ, ನೀನು ನಮ್ಮನ್ನು ಮುಗಿಸ್ತೀವೋ ನಾನು ನಿಮ್ಮನ್ನು ಮುಗಿಸ್ತೀವ ನೋಡೋಣ ಅಂತ ಹೇಳಿ ಅವನು ಸ್ವಲ್ಪ ನೆಗ್ಲೆಕ್ಟ್ ಆಗಿದ್ದಂಥ ಹೊತ್ತಲ್ಲಿ ಅವನನ್ನು ಕಾದು ಮುಗಿಸಿದ್ರು ಈ ಗ್ಯಾಂಗ್ ಅಂತ ಆರೋಪ ಕೇಳಿಬಂದಿದೆ. 2024 ಅಕ್ಟೋಬರ್ 8ನೇ ತಾರೀಕು ಬಾಗಪ್ಪನ ಶಿಷ್ಯನ ಕಡೆಯಿಂದನೇ ಹತನಾಗಿದ್ದು ರವಿ ಅಗರ್ಖೇಡ. ಈತ ವಕೀಲ ಕೂಡ ಆಗಿದ್ದ. ಈ ರವಿ ಅಗರ್ಖೇಡನ ತಮ್ಮನೇ ಪಿಂಟ್ಯ ಅಥವಾ ಪ್ರಕಾಶ. ಬಂಧಿತರೆಲ್ಲರೂ ಕೂಡ ಒಳ್ಳೆ ಕ್ಲೋಸ್ ಫ್ರೆಂಡ್ಸ್. ಇವರೆಲ್ಲರೂ ಕೂಡ ಗಾಂಧಿ ಚೌಕ ಪೊಲೀಸರು ಪಿಂಟ್ಯಾನನ್ನೇ ಯಾಕೆ ಅರೆಸ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಅಣ್ಣನ ಹತ್ಯೆಗೆ ಪ್ರತೀಕಾರ ಇದು ಅಂತ ಹೇಳಲಾಗ್ತಾ ಇದೆ. 2024 ಆಗಸ್ಟ್ 12ನೇ ತಾರೀಕು ರವಿನ ಹತ್ಯೆ ಮಾಡಿದರು. ವಿಜಯಪುರ ನಗರದ ಬಸವನಗರ ರಸ್ತೆಯಲ್ಲಿ ಸ್ಕೂಟಿ ಮೇಲೆ ಹೋಗ್ತಾ ಇದ್ದ ರವಿ ಮೇಲೆ ಕಾರ್ ಹರಿಸ್ಬಿಟ್ಟಿದ್ರು. ಆ್ಯಸ್ ಇಫ್ ಇದು ಆಕ್ಸಿಡೆಂಟ್ ಅಂತ ತೋರಿಸ್ಬಿಟ್ಟಿದ್ರು ಅವರು. ಇನೋವಾ ಕಾರಿನ ಅಡಿಯಲ್ಲಿ ರವಿ ಶವ ಸಿಕ್ಕಾಕೊಂಡ್ಬಿಟ್ಟಿರ್ತದು. ರವಿ ಶವ ಸಿಕ್ಕಾಕೊಂಡಿರುತ್ತೆ. 2-3 ಕಿಲೋಮೀಟರ್ ದೂರ ಎಳೆದುಕೊಂಡು ಹೋಗಿತ್ತು ರವಿಯ ಶವವನ್ನು. ನೀವು ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಅಷ್ಟು ಚಿತ್ರ ಹಿಂಸೆಯಲ್ಲಿ ರವಿ ಸತ್ತು ಹೋಗಿರ್ತಾನೆ. ನೋಡೋರ ಕಣ್ಣಿಗೆ ಇದೊಂದು ಆಕ್ಸಿಡೆಂಟ್ ಅಂತ. ಇನೋವಾ ಕಾರ್ನಲ್ಲಿ ತುಳಸಿರಾಮ್ ಹರಿಜನ ಹಾಗೂ ಸಹಚರರಿದ್ದರು. ಈ ಪ್ರಕರಣದಲ್ಲಿ ತುಳಸಿರಾಮನಿಗೆ ಬಾಗಪ್ಪ ಹರಿಜನ ಬೆಂಬಲ ಕೊಟ್ಟಿದ್ದ ಅಂತ ಆರೋಪ ಇದೆ. ಬಾಗಪ್ಪ ಹತ್ಯೆ ಆದ ಬಳಿಕ ಈ ಪಿಂಟ್ಯ ಏನು ಮಾಡ್ತಾನೆ, ಒಂದು ಸ್ಟೇಟಸನ್ನು ಹಾಕ್ಬಿಡ್ತಾನೆ, ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕ್ಬಿಡ್ತಾನೆ, ನನ್ನ ಅಣ್ಣನ ಆತ್ಮಕ್ಕೆ ಇವತ್ತು ಶಾಂತಿ ಸಿಕ್ತು ಅಂತ. ಸೊ ಇದರ ಆಧಾರದ ಮೇರೆಗೆ ಇವನು ಚೇಸ್ ಮಾಡ್ಕೊಂಡು ಹೋದಾಗ 4 ಜನ ಇದೀಗ ಲಾಕ್ ಆಗಿದ್ದಾರೆ.